ಸ್ನೇಹಿತರೆ ನಮಸ್ತೆ. ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಯಾವ ರೀತಿಯಲ್ಲಿ ಏರಿಕೆಯಾಗಿದೆ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸದ್ಯ 22 ಕ್ಯಾರೆಟ್ನ ಚಿನ್ನದ ಬೆಲೆ 10,000 ರೂಪಾಯಿಯ ಗಡಿ ದಾಟಿರುವುದು ಗ್ರಾಹಕರ ಬೇಸರಕ್ಕೆ ಕಾರಣವಾಗಿದೆ. ಈ ನಡುವೆ ಗ್ರಾಹಕರಲ್ಲಿ 18 ಕ್ಯಾರೆಟ್ ಚಿನ್ನ ಮತ್ತು 22 ಕ್ಯಾರೆಟ್ ಚಿನ್ನದ ನಡುವೆ ಗೊಂದಲ ಉಂಟಾಗಿದೆ. 18 ಕ್ಯಾರೆಟ್ ಚಿನ್ನ ಮತ್ತು 22 ಕ್ಯಾರೆಟ್ ಚಿನ್ನದಲ್ಲಿ ಯಾವುದು ಉತ್ತಮ ಅನ್ನುವ ಗೊಂದಲಕ್ಕೆ ಈಗ ಗ್ರಾಹಕರು ಬಂದಿದ್ದಾರೆ. ಹಾಗಾದರೆ 18 ಕ್ಯಾರೆಟ್ ಚಿನ್ನ ಮತ್ತು 22 ಕ್ಯಾರೆಟ್ ಚಿನ್ನಕ್ಕೆ ಇರುವ ವ್ಯತ್ಯಾಸವೇನು, ಎರಡರಲ್ಲಿ ಯಾವುದು ಬೆಸ್ಟ್, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಕ್ಯಾರೆಟ್ ಅನ್ನೋದು ಒಂದು ಚಿನ್ನದ ಶುದ್ಧತೆಯನ್ನು ಅಳೆಯುವ ಒಂದು ಘಟಕವಾಗಿದೆ. ಸಾಮಾನ್ಯವಾಗಿ ಶುದ್ಧ ಚಿನ್ನವು 24 ಕ್ಯಾರೆಟ್ ಆಗಿರುತ್ತೆ. 24 ಕ್ಯಾರೆಟ್ ಚಿನ್ನದಲ್ಲಿ 99.9% ಚಿನ್ನವಿರುತ್ತೆ. ಸಾಮಾನ್ಯವಾಗಿ 24 ಕ್ಯಾರೆಟ್ ಚಿನ್ನವು ಬಹಳ ಮೃದುವಾಗಿರುತ್ತೆ. ಈ ಕಾರಣಗಳಿಂದ ಬಾಳಿಕೆ ಬರುವ ಆಭರಣಗಳನ್ನು 24 ಕ್ಯಾರೆಟ್ ಚಿನ್ನದಿಂದ ತಯಾರಿಸಲು ಸಾಧ್ಯವಿಲ್ಲ. ಈ ಕಾರಣದಿಂದ ಚಿನ್ನಕ್ಕೆ ಶಕ್ತಿ ಮತ್ತು ಬಾಳಿಕೆಯನ್ನು ಹೆಚ್ಚಿಸಲು ಅದಕ್ಕೆ ತಾಮ್ರ, ಬೆಳ್ಳಿ ಅಥವಾ ನಿಕ್ಕಲ್ನಂತಹ ಲೋಹಗಳನ್ನು ಬೆರೆಸಲಾಗುತ್ತೆ. ಅದೇ ರೀತಿಯಲ್ಲಿ 22 ಕ್ಯಾರೆಟ್ ಚಿನ್ನದಲ್ಲಿ 91.67% ಚಿನ್ನವಿರುತ್ತೆ. ಆದರೆ 18 ಕ್ಯಾರೆಟ್ ಚಿನ್ನದಲ್ಲಿ ಕೇವಲ 75% ಅಷ್ಟು ಶುದ್ಧ ಚಿನ್ನವಿರುತ್ತೆ ಮತ್ತು 25% ಇತರ ಲೋಹವನ್ನು ಬೆರೆಸಲಾಗುತ್ತೆ. ಈ ಕಾರಣಗಳಿಂದ 22 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಚಿನ್ನದಲ್ಲಿ ಬಹಳ ವ್ಯತ್ಯಾಸವಿದೆ. 22 ಕ್ಯಾರೆಟ್ ಚಿನ್ನದಲ್ಲಿ ನಾವು 91% ಶುದ್ಧ ಚಿನ್ನವನ್ನು ಕಾಣಬಹುದು. ಆದರೆ 18 ಕ್ಯಾರೆಟ್ ಚಿನ್ನದಲ್ಲಿ ಕೇವಲ 75% ಶುದ್ಧ ಚಿನ್ನವನ್ನು ನಾವು ಕಾಣಬಹುದಾಗಿದೆ. ತಜ್ಞರ ಅಭಿಪ್ರಾಯದ ಪ್ರಕಾರ 18 ಕ್ಯಾರೆಟ್ ಚಿನ್ನಕ್ಕಿಂತ 22 ಕ್ಯಾರೆಟ್ ಚಿನ್ನದಲ್ಲಿ ಬಹಳ ಶುದ್ಧತೆಯನ್ನು ನಾವು ಕಾಣಬಹುದು. ಎರಡು ಚಿನ್ನಗಳು ನೋಡಲು ಒಂದೇ ರೀತಿಯಲ್ಲಿ ಕಾಣುತ್ತೆ, ಆದರೆ ಅವುಗಳ ಶುದ್ಧತೆಯಲ್ಲಿ ಬಹಳ ವ್ಯತ್ಯಾಸವಿರುತ್ತೆ. ಬೆಲೆ ಹೆಚ್ಚಾಗಿದೆ ಅನ್ನುವ ಕಾರಣಕ್ಕೆ 18 ಕ್ಯಾರೆಟ್ ಚಿನ್ನವನ್ನು ಖರೀದಿಸುವುದು ಸೂಕ್ತವಲ್ಲ ಅನ್ನುವುದು ತಜ್ಞರ ಅಭಿಪ್ರಾಯವಾಗಿದೆ. ಸ್ನೇಹಿತರೆ, ದೇಶದಲ್ಲಿ ಚಿನ್ನದ ಬೆಲೆ ಏರಿಕೆಯಾಗುತ್ತಿರುವುದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ.